ನಮ್ಮ ಯಜಮಾನ್ರು ಸರಿ ಹೋಗ್ಬಿಟ್ರು ಸರ್, ಚೆನ್ನಾಗಿ ನಡೀತಾ ಇದ್ದಾರೆ ಅಂತ. ನಮಗೆ ಆಶ್ಚರ್ಯ. ತುಂಬ ಬೆಡ್ ರಿಟರ್ನ್ ಆಗಿರೋರು ಎದ್ದು ಓಡಾಡ್ತಾ ಇದ್ದಾರಲ್ಲ, ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಾ ಇದ್ರಲ್ಲ. ಹಾಸ್ಪಿಟ್ಲಲ್ಲಿ ಆಗಲಿಲ್ಲ, 10 ಹಾಸ್ಪಿಟ್ಲ್ ಸುತ್ತಿದ್ದಾರೆ. ದಿನ ಫಿಸಿಯೋಥೆರಪಿ, ಅವ್ರು ಮನೆಗೆ ಬಂದು ಫಿಸಿಯೋಥೆರಪಿ ಮಾಡ್ತಾ ಇದ್ರು, ಇವರು ಆಯಿಲ್ ಮಸಾಜ್ ಮಾಡ್ತಾ ಇದ್ರು ಕೈ ಕಾಲಿಗೆ. ಹಾಸ್ಪಿಟ್ಲ್ಗಳಿಗೆ ಹೋಗ್ತಾ ಇದ್ರು, ಎಲ್ಲೂ ಒಳ್ಳೇದಾಗಿರ್ಲಿಲ್ಲ ಅವ್ರಿಗೆ. ಏನಾಗಿತ್ತು ಮೇಡಮ್ ಅವ್ರಿಗೆ? ಯಾವಾಗ ಆಗಿದ್ದು? ಸ್ಟ್ರೋಕ್ ಆಗಿತ್ತು ಸರ್, 2 ವರ್ಷ ಆಯ್ತು. ಈ ಮಹಾನವಮಿಗೆ 2 ವರ್ಷ ಆಯ್ತು ಅವ್ರಿಗಾಗಿ. 2 ವರ್ಷ, ಓಕೆ. ಸ್ವಲ್ಪ ಓಡಾಡಕ್ ಬರ್ತಿರ್ಲಿಲ್ಲ, ಇವಾಗ ಸ್ವಲ್ಪ ಓಡಾಡ್ತಾರೆ, ಗಾಡಿ ಓಡಿಸ್ತಾರೆ, ಓಕೆ. ಊಟ ಚೆನ್ನಾಗಿ ಮಾಡ್ತಾರೆ, ಆರೋಗ್ಯ ಚೆನ್ನಾಗಾಗಿದೆ ಈಗ. ಚೆನ್ನಾಗಾಗಿದೆ. ಚೆನ್ನಾಗಿದೆ. ಸ್ವಲ್ಪ ಹಣಕಾಸಿನ ತೊಂದರೆ ಇತ್ತು, ಅದು ಸುಧಾರಿಸಿ. ಸ್ವಲ್ಪ ಮನೇಲಿ ನೆಮ್ಮದಿ ಇರ್ಲಿಲ್ಲ. ವಾಸ್ತು ಕಿಟ್ ಕೊಟ್ರು ಗುರುಜಿ ಅವರು, ವಾಸ್ತು ಕಿಟ್ ತಗೊಂಡು ಪೂಜೆ ಮಾಡ್ತಾ ಇದೀವಿ. ಸ್ವಲ್ಪ ಎಲ್ಲ ಲೋನ್ ಎಲ್ಲ ಸಿಕ್ಕಿದೆ, ಸಾಲ ಎಲ್ಲ ಕ್ಲಿಯರ್ ಮಾಡ್ಕೊಂಡಿದ್ವಿ. ಒಡವೆ ಬ್ಯಾಂಕ್ ಅಲ್ಲಿ 2 ವರ್ಷದಿಂದ ಬಿಡಿಸ್ಕೊಳಕ್ ಆಗಿರ್ಲಿಲ್ಲ, ಒಡವೆನೂ ಬಿಡಿಸ್ಕೊಂಡ್ವಿ. ಈಗ ಮಕ್ಕಳು ಓದ್ತಾ ಇದಾರೆ, ಒಬ್ಬ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ಚೆನ್ನಾಗಿದೆ ಸರ್. ಸೊ ಮನೆ ಕಡೆ ಡಿಸ್ಟರ್ಬ್ ಅಂತ ಏನಿಲ್ಲ ಈಗ? ಈಗೇನಿಲ್ಲ ಸರ್, ಎಲ್ಲರೂ ಚೆನ್ನಾಗಿದ್ವಿ, ಆರಾಮಾಗಿದ್ದೀವಿ. ಓಕೆ ಓಕೆ. ಅಂದ್ರೆ ಈಗ ಈ ಸ್ಟ್ರೋಕ್ ಬಂದು ಇವರು ಪರಿಹಾರ ಮಾಡಿದ್ಮೇಲೆ ಅದಕ್ಕೆ ಏನಾನ ಬೇರೆ ದಾರಿಗಳು ಸಿಕ್ಕಿ ಸರಿ ಹೋಗಿದ್ದ? ಯಾವ ಥರ ಅದು ಸ್ವಲ್ಪ ರಿಕವರಿ ಆಯಿತು? ಅವರು ಸ್ನಾನಕ್ಕೆ ಪುಡಿ ಎಲ್ಲ ಕೊಟ್ಟಿದ್ರು, ತಾಯ್ತ ಕೊಟ್ಟಿದ್ರು, ಕಟ್ಕೊಂಡು ಸ್ವಲ್ಪ ನಮ್ಗೆ ಈ ಪೂಜೆಗಳೆಲ್ಲ ಹೇಳಿದ್ರು. ಮನೆ ದೇವ್ರಿಗೆ ಹೋಗಿ ಬನ್ನಿ, ಮತ್ತೆ ಶನಿವಾರ ಆಂಜನೇಯಗೆ ಎಳ್ಳೆಣ್ಣೆ ಮತ್ತೆ ಇದೆಲ್ಲ ಕೊಡಕ್ ಹೇಳಿದ್ರು. ಪರಿಹಾರದ ಎಲ್ಲಾನು ಮಾಡ್ದೆ ನಾನು, 13 ವಾರ ಹೇಳಿದ್ರು. ಎಲ್ಲ ಪರಿಹಾರಗಳು ಮಾಡ್ಕೊಂಡ್ಮೇಲೆ ಸ್ವಲ್ಪ ಪರವಾಗಿಲ್ಲ. ಇವಾಗ ಅವ್ರು ಸ್ಟ್ರೋಕ್ ಪೇಷಂಟ್ ತರ ಕಾಣಿಸೋದೇ ಇಲ್ಲ, ನಾರ್ಮಲ್ ತರಾನೇ ಆಗಿದ್ದಾರೆ. ಸೂಪರ್ ಸೂಪರ್, ತುಂಬಾ ಒಳ್ಳೇದಾಯ್ತು. ಮತ್ತೆ ಅದೇ ಪುಡಿ ಎಲ್ಲ ಕೊಟ್ಟಿದ್ರು ಸ್ನಾನಕ್ಕೆ ಹಾಕೊಂಡ್ ಮಾಡಕ್ಕೆ, ಮತ್ತೆ ದೃಷ್ಟಿ ತೆಗಿಯಕ್ ಹೇಳಿದ್ರು. ಶನಿವಾರ ದೃಷ್ಟಿ ತೆಗ್ದ್ವಿ, ಆಂಜನೇಯ ಹೋಗಿ ಬಂದ್ವಿ. ನಮ್ಮ ಮನೆ ದೇವ್ರಿಗೆ ಹೋಗಿ ಮುಡಿ ಕಟ್ಟಿಟ್ ಬಂದಿದ್ವಿ, ಅಲ್ಲಿ ಹೋಗಿ ಆಂಜನೇಯ ಹೋಗಿ ಬಂದ್ವಿ. ಸ್ಟ್ರೋಕ್ ಪೇಷಂಟ್ ಅನ್ನೋ ತರನೇ ಕಾಣಿಸಲ್ಲ. ಎಲ್ಲ ನಮ್ಮ ಇವರೆಲ್ಲ ತುಂಬಾ ಚೆನ್ನಾಗಿದ್ದಾರೆ, ತುಂಬಾ ಚೆನ್ನಾಗಿದ್ದಾರೆ ಅನ್ಸಿರ್ತಾರೆ. ಅಂದ್ರೆ ನಾರ್ಮಲ್ ಆಗೋದ್ರಿ ಈಗ? ನಾರ್ಮಲ್ ಆಗಿದೆ ಸರ್, 2 ವರ್ಷ. ಅವ್ರ ಕೆಲಸ ಅವರೇ ಮಾಡ್ಕೊತಾರೆ? ಎಲ್ಲ ಅವ್ರ ಕೆಲಸ ಅವರೇ ಮಾಡ್ಕೊಂತಾರೆ ಸರ್. ಮೊದಲು ಯಾರಾದ್ರೂ ಹೆಲ್ಪ್ ಬೇಕಾಗಿತ್ತು? ಹೆಲ್ಪ್ ಬೇಕಾಗಿತ್ತು. ನಾವು ಮನೆಗೆ ಮಸಾಜ್ ಮಾಡೋರ್ನ ಕರೆಸಿ ಮಸಾಜ್ ಮಾಡಿಸ್ತಿದ್ವಿ, ನಾನು ಸಲ ಮಾಡಿಸ್ತಿದ್ದೆ. ಸ್ವಲ್ಪ ಸಪೋರ್ಟ್ ಬೇಕಾಗಿತ್ತು ಅವಾಗ ಓಡಾಡಕ್ಕೆ, ಮತ್ತೆ ಗಾಡಿ ಎಲ್ಲ ಓಡ್ಸಕ್ ಆಗ್ತಿರ್ಲಿಲ್ಲ ಅವ್ರಿಗೆ. ಇವಾಗ 2 ವೀಲರ್ ಓಡಿಸ್ತಾರೆ, ಸೂಪರ್, ಆರಾಮಾಗಿ ನಡೀತಾರೆ. ಎಷ್ಟು ದಿನಗಳಿಂದ ಈ ತರ ರಿಕವರಿ ಕಂಡಿರೋದು? ಮೊದ್ಲು ಅಂದ್ರೆ ನಾವು 1 ವರ್ಷದ ಕಡೆ ಎಲ್ಲಾ ಕಡೆ ಓಡಾಡಿದ್ವಿ. ಆಯುರ್ವೇದಿಕ್, ಹಾಸ್ಪಿಟ್ಲು, ಮಸಾಜ್ ಸೆಂಟ್ರು, ಫಿಸಿಯೋಥೆರಪಿ ಎಲ್ಲಾ ಓಡಾಡಿದ್ವಿ. ನಾನು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ, ನೀವು ಅರವಿಂದ್ ಸರ್ ಅಲ್ವಾ, ನಾನು ಎಲ್ಲಾ ನಿಮ್ದು ಚಿಕ್ಕ ಮೀಡಿಯಾದ ಎಲ್ಲಾ ವಿಡಿಯೋನು ನೋಡ್ದೆ. ಆಮೇಲೆ ಗುರುಜಿ ಕಾಂಟ್ಯಾಕ್ಟ್ ಮಾಡಿದೆ, ಈ ತರ ಆಗಿದೆ ಮನೇಲಿ, ತುಂಬಾ ಸಮಸ್ಯೆ ಇದೆ ಅಂತ. ಅವರು ಎಲ್ಲಾರ್ಗು ತಾಯ್ತ ಕೊಟ್ರು, ನಮ್ಮ ಮನೆಯವ್ರಿಗೂ ತಾಯ್ತ ಕೊಟ್ಟಿದ್ದಾರೆ. ದಿನ ಸ್ವಲ್ಪ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಆಗಿದೆ, ಸ್ವಲ್ಪ ಸಾಲನು ಕ್ಲಿಯರ್ ಆಯ್ತು. ಮನೇಲಿ ಎಲ್ಲಾ ನೆಮ್ಮದಿಯಿಂದ ಇದ್ದೀವಿ. ಓಕೆ. ಮಕ್ಕಳು ಈಗ ಮೊದಲು ಸಿಗ್ತಿರ್ಲಿಲ್ಲ, ಲೋನ್ ಸಿಕ್ತು ನನಗೆ. ಒಡವೆ 2 ವರ್ಷದಿಂದ ಬ್ಯಾಂಕ್ ಅಲ್ಲಿ ಇತ್ತು, ಅದು ಬಿಡಿಸ್ಕೊಂಡ್ವಿ. ಕೆಲ್ಸಾನು ಚೆನ್ನಾಗಿ ನಡೀತಾ ಇದೆ. ಈಗ ನಮ್ಮ ಮನೆಯವರ ಕೆಲ್ಸಕ್ಕೆ ಹೋಗೋರು, ಅವ್ರಿಗೆ ಹಿಂಗಾದ್ಮೇಲೆ ಸ್ವಲ್ಪ ಎಲ್ಲ ಕೆಲಸ ಎಲ್ಲ ಇದಾಯ್ತು. ಮಕ್ಕಳು ಇನ್ನೂ ಓದ್ತಾ ಇದ್ರಲ್ಲ, ಕೆಲ್ಸದ ಜವಾಬ್ದಾರಿ ಮಕ್ಕಳಿಗೆ ಸಡನ್ ತೊಗೊಳಕ್ ಆಗ್ಲಿಲ್ಲ. ಈಗ ಇವರೇ ಫೋನ್ ಅಲ್ಲೆಲ್ಲ ಮಾತಾಡಿ ಮ್ಯಾನೇಜ್ ಮಾಡಿ ಕೆಲ್ಸಗಳು ಚೆನ್ನಾಗಿ ನಡೀತಾ ಇದೆ, ಮಾಡ್ಕೊಂಡ್ ಬರ್ತಾ ಇದಾರೆ. ಇವಾಗ ಯಾವ್ದು ಸಮಸ್ಯೆ ಇಲ್ಲ, ಹುಡುಗರು ಓದ್ತಾ ಇದಾರೆ, ಚೆನ್ನಾಗಿದೆ. ಸೊ ಮೇನ್ ಮುಖ್ಯವಾಗಿ ಹಸ್ಬೆಂಡ್ ಅವ್ರದ್ದು ಸಮಸ್ಯೆ, ಮನೆಯಲ್ಲಿ ದುಡ್ಡು ಮತ್ತೆ ಮಕ್ಕಳದು ದುಡ್ಡು ಕಾಸಿನ ಸಮಸ್ಯೆ. ನಮ್ಗೆ ಮೇಲೆ ನಮ್ಮ ಹುಡುಗರಿಗೆ ಆಕ್ಸಿಡೆಂಟ್ ಆಯ್ತು ಸರ್, ಅದು ಅವ್ನಿಗೆ 10 ಲಕ್ಷ ಆಗೋಯ್ತು. ಯಾರಿಗೆ? ನಮ್ಮ ಮಗನ್ಗೆ. ಇದು ಬಿಫೋರ್ ಆಗಿದ್ದ? ಬಿಫೋರ್ ಆಗಿರೋದು ಇದು. ಏನಾಗಿತ್ತು ಮೇಡಮ್ ಅವ್ರಿಗೆ? ಅವನು 2 ವೀಲರ್ ಆಕ್ಸಿಡೆಂಟ್ ಆಗಿತ್ತು. ಓಕೆ. ಈಗ ಅದು ಸರಿ ಹೋಗಿದ್ಯಾ, ಹೇಗಿದೆ ಸರ್? ಸರಿ ಹೋಗಿದೆ, ಆಲ್ಮೋಸ್ಟ್ 100% ಸರಿ ಹೋಗಿದ್ದಾನೆ. ಆರಾಮಾಗಿ ಗಾಡಿ ಓಡಿಸ್ತಾನೆ, ಅವನು ಅವ್ನ ಕೈಯಾರು ಊಟ ಮಾಡ್ತಿರಲ್ಲ, ಅವನೇ ಊಟ ಮಾಡ್ತಾನೆ. ಚೆನ್ನಾಗಿದ್ದಾನೆ ಇವಾಗ. ಚೆನ್ನಾಗಿದ್ದಾನೆ. ಓಕೆ. ಮಾತೆಲ್ಲ ಕೇಳ್ತಾರೆ ಮಕ್ಕಳು? ಗುರುಜಿ ಕೇಳ್ತಾರೆ. ಮೊದಲು ನಿಮ್ಮನ್ನ ಬೈಯೋರು, ನಿಮ್ ಜೊತೆ ಜಗಳ ಆಡೋರು ಅಂತೆಲ್ಲ ಹೇಳ್ತಾ ಇದ್ರು? ಹೌದು, ಮಾಡ್ತಿದ್ರು. ಈಗ ಏನು ಮಾತಾಡಲ್ಲ ನಮ್ಗೆ ಅವರು. ಓಕೆ ಓಕೆ, ಸೂಪರ್. ಕೆಲಸ ಅವ್ರು ಮಾಡ್ಕೊಂಡು ಚೆನ್ನಾಗಿದ್ದಾರೆ. ಸೂಪರ್ ಮೇಡಮ್, ಒಳ್ಳೇದಾಗ್ಲಿ. ವಾಸ್ತು ಕಿಟ್ ತಗೊಂಡ್ವಿ, ವಾಸ್ತು ಕಿಟ್ ಕೊಟ್ಟಿದ್ದಾರೆ, ಎಲ್ಲರಿಗೂ ತಾಯ್ತ ಕೊಟ್ಟಿದ್ದಾರೆ. ಎಲ್ಲಾರು ಪರಿಹಾರ A to Z ಮಾಡ್ಬೇಕು, ಮಾಡಿದ್ರೆ ಸಿಗೋದಲ್ವಾ ಪರಿಹಾರ. ಏನ್ ಹೇಳ್ತಾರೋ ಅದನ್ನ ಮಾಡ್ಬೇಕು. ಎಲ್ಲ ಮಾಡ್ಬೇಕು. ಮನೆ ದೇವ್ರಿಗೆ ಹೋಗಿ ಬನ್ನಿ ಅಂದ್ರು, ಅಲ್ಲೂ ಹೋಗಿ ಬಂದ್ವಿ. ಚೆನ್ನಾಗಿದೆ, ತುಂಬಾ ಒಳ್ಳೇದಾಯ್ತು ನೀವು ನಮ್ ಜೊತೆ ಮಾತಾಡಿದ್ದು. ಬಟ್ ಈಗ ಇನ್ನೊಂದೇನಂದ್ರೆ
ಸೊ ಏನೋ ಹೇಳಕ್ಕೆ ಹೊರಟೆ, ನಾನೇ ಮರ್ತೋದೆ. ಇರಲಿ, ಓಕೆ. ಸೊ ನಿಮಗೆ ಅಂದರೆ ಯಾವ ಊರು ಮೇಡಮ್ ನೀವು? ನಾವಿಲ್ಲಿ ಬೆಂಗಳೂರಲ್ಲಿ ಇರೋದು. ಬೆಂಗಳೂರಲ್ಲೇ ಇರೋದಲ್ವಾ? ನಾವು ಊರ್ ಕಡೆಯವರು, ಬೆಂಗಳೂರಲ್ಲಿ ಇರೋದು. ಯಾವ ಊರು ಕಡೆಯವರು? ನಾವು ಗುಲ್ಬರ್ಗ ಹತ್ರ. ಗುಲ್ಬರ್ಗ. ಓಕೆ ಓಕೆ, ಸರಿ. ಮತ್ತೆ ಒಳ್ಳೇದಾಗಲಿ. ಇನ್ನೂ ನಿಮಗೆ ನಿಮ್ಮ ಕುಟುಂಬದಲ್ಲಿ ಇನ್ನೂ ಚೇತರಿಕೆ ಆಗಬೇಕು. ಎಲ್ಲವೂ ಒಳ್ಳೇದಾಗಲಿ, ನಡೀಲಿ ನಿಮಗೆ ಜೀವನ. ಓಕೆ ಓಕೆ, ನಮಸ್ಕಾರ. ತುಂಬ ಒಳ್ಳೆ ರಿಸಲ್ಟು ಸಿಕ್ಕಿದೆ ಇವರಿಗೆ. ಹೌದು ಸೂಪರ್. ಅಂದರೆ ಅವ್ರಿಗೆ ಮೇಯ್ನಾಗಿ ಅವ್ರ ಹಸ್ಬೆಂಡು ಸ್ಟ್ರೋಕ್ ಆಗಿ 2 ವರ್ಷ ಬೆಡ್ ರಿಡನ್ನು, ಮಸಾಜು ಬೇರೆಯವ್ರನ್ನ ಕರೆಸಿ ಮಾಡಿಸೋರು, ನಾವೇ ಮಾಡೇವೆ ಅಂತ ಹೇಳಿದ್ರು. ಸೊ ಈ ಒಂದು ಸಮಸ್ಯೆ ಅವ್ರಿಗೆ ಅವ್ರ ಮಗಂದು ಆಕ್ಸಿಡೆಂಟ್ ಕೂಡ ಆಗೈತೆ, ನೀವು ಪರಿಹಾರ ಕೊಡೋಕ್ಕೆ ಬಿಫೋರ್. ಹೌದು. ಬಟ್ ಈಗ ಅವ್ರಿಗೆ ಲೋನ್ ಸಿಕ್ಕಿದೆ, ಒಂದಷ್ಟು ಒಡವೆ ಏನೋ ಸಾಲ ನಮ್ಮದು ಬ್ಯಾಂಕಲ್ಲಿ ಇಟ್ಟಿದ್ದು ಅದನ್ನು ಕೂಡ ತೊಗೊಂಡಿದ್ದೀನಿ ಅಂತ. ಏನು ಕೆಲಸ, ನಾನು ಅದೊಂದು ಮರ್ತುಬಿಟ್ಟೆ, ಏನು ಕೆಲಸ ಮಾಡೋದು ಅವರು ಅಂತ. ಏನು ಕೆಲಸ ಮಾಡ್ತಾರೆ ಅಂತ ನಾನು ಕೇಳಲಿಲ್ಲ ಸರ್. ಓಕೆ, ಈಗ ಅದೇನು ತೊಂದರೆ? ಏನೋ ಕೆಲಸ ಮಾಡ್ತಾ ಇದ್ರು, ಆಫೀಸ್ ಕೆಲಸ. ಅವ್ರಿಗೆ ಸ್ಟ್ರೋಕ್ ಹೊಡೆದು ಬೆಡ್ ರಿಟರ್ನ್ ಆಗ್ಬಿಟ್ಟಿದ್ರು. ಆಕ್ಚುಲಿ ಮೇಡಮ್ ಅವ್ರು ಫೋನ್ ಮಾಡಿದ್ದು ಹಸ್ಬೆಂಡಿಗೆಲ್ಲ ಫೋನ್ ಮಾಡಿದ್ದು ಅವರು. ಫಸ್ಟ್ ಮಕ್ಳ ಸಮಸ್ಯೆಗೆ ಫೋನ್ ಮಾಡಿದ್ದು. ತುಂಬಾ ದೊಡ್ಡ ದೊಡ್ಡ ಮಕ್ಳು, 21 ವರ್ಷ 22 ವರ್ಷ ಮಕ್ಳು, 3 ಜನ ಗಂಡ್ ಮಕ್ಳು. ಒಬ್ಬನ್ ಕಂಡ್ರೆ ಒಬ್ರಿಗೆ ಆಗ್ತಾ ಇರ್ಲಿಲ್ಲ. ಮನೆಯಲ್ಲಿ ದಿನ ಜಗಳ. ಸರ್ ಅಮ್ಮ ದಿನ ಕಣ್ಣೀರ್ ಹಾಕೊಂಡು ಫೋನ್ ಮಾಡೋರು ನನಗೆ, ನನ್ನ ಮಕ್ಕಳನ್ನ ಸರಿ ಮಾಡ್ಕೊಡಿ ಗುರುಜಿ, ನಿಮ್ ಕಾಲಕ್ಕೆ ಬೀಳ್ತೀನಿ ಅಂತ. ಆಯ್ತಮ್ಮ ಮಾಡ್ಕೊಡ್ತೀನಿ ಅನ್ಬಿಟ್ಟು, ತುಂಬಾ ದೊಡ್ಡ ದೊಡ್ಡ ಮಕ್ಳು ಸರ್. ಒಬ್ರು ಏನ್ ಮಚ್ಚುಗಳೆಲ್ಲ ಎತ್ಕೊಂಡ್ಬಿಡೋರಂತೆ ಕೈಗಳಿಗೆ. ಕೆಟ್ಟ ಮಾತಲ್ಲೆಲ್ಲ ಮಾತಾಡೋರಂತೆ. ಮನೇಲಿ ಅಣ್ಣ ತಮ್ಮಂದ್ರಂತಾನೆ ಎಲ್ಲ ದಾಯಾದಿಗಳಾಗ್ಬಿಟ್ಟಿವಿ, ಶತ್ರುಗಳ ತರ ಮಾತಾಡ್ತಾ ಇದ್ರು. ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗ್ತಾ ಇರ್ಲಿಲ್ಲ. ಆತರ ಫೋನ್ ಮಾಡಿದ್ದೆ ಮೇಡಮ್ ಅವರು ಮಕ್ಳಿಗೋಸ್ಕರನೇ ಪಾಪ. ಅದು ಸ್ವಲ್ಪ ಒಂದ್ 2-3 ತಿಂಗಳು ಲೇಟ್ ಆಗಿ ರಿಸಲ್ಟ್ ಸಿಕ್ತು ಮಕ್ಕಳದವ್ರದ್ದು. 2-3 ಪೂಜೆ ಮಾಡಿದ್ವಿ ಅವ್ರಿಗೆ. ಯಾಕಂದ್ರೆ ಕೆಲವೊಂದ್ಸತಿ ಸ್ಟಾರ್ಟಿಂಗ್ ಅಲ್ಲಿ ಪರಿಹಾರಗಳು ಕಮ್ಮಿ ಮಾಡ್ಕೊಂಡಿದ್ರು. ಯಾಕಂದ್ರೆ ಈ ಕಡೆ ಹಸ್ಬೆಂಡ್ ಬೇರೆ, ಅವರು ಬೆಡ್ ರಿಟರ್ನ್ ಆಗಿದ್ರು. ನಾವು ಕೊಡೋ ಪರಿಹಾರಗಳು ಮಾಡ್ಕೊಳಕ್ಕೆ ಅವ್ರಿಗೆ ಸ್ವಲ್ಪ ಲೇಟ್ ಆಗಿತ್ತು. ಆಮೇಲೆ ಫಸ್ಟ್ ಮಕ್ಕಳದೆಲ್ಲ ಮಾಡ್ಕೊಟ್ವಿ. 3 ಜನ ಮಕ್ಳಿಗೆ ತಂದೆ ತಾಯಿ ಮಾತು ಕೇಳಬೇಕು, ಮತ್ತೆ ಅವರು ಜಗಳ ಆಡಬಾರ್ದು, ಒಳ್ಳೆ ಬುದ್ಧಿ ಕಲಿಬೇಕು, ಅವ್ರ ಕೆಲಸ ಅವ್ರು ನೋಡ್ಕೊಂಡು ಹೋಗ್ಬೇಕಂತ ಒಂದು ಪೂಜೆ ಮಾಡಿ ಅವ್ರಿಗೆ ತಾಯ್ತಾ ಎಲ್ಲ ಕೊಟ್ಟು ಅದಕ್ಕೆ ಪರಿಹಾರಗಳೆಲ್ಲ ಕೊಟ್ವಿ. ಆಮೇಲೆ ಅವರು ಮೇಡಮ್ ಅವರು ಮತ್ತೆ ಹಸ್ಬೆಂಡ್ ಹೇಳಿದ್ರು, ನಮ್ಮ ಹಸ್ಬೆಂಡ್ ಈ ಥರ ಬೆಡ್ ರಿಡನ್ ಆಗಿದ್ದಾರೆ, ಒಂದು ಸ್ವಲ್ಪ ಕಾಯಿಲೆ, ಯಾವಾಗಲೂ ಎಲ್ಲ ಕಡೆ ತೋರಿಸಿದ್ವಿ, ಎಲ್ಲೂ ಒಳ್ಳೇದಾಗಲಿಲ್ಲ, ಸ್ಟ್ರೋಕ್ ಬೇರೆ ಹೊಡೆದಿದೆ, ಎಲ್ಲ ಮನೆಯಲ್ಲೇ ಬೆಡ್ಡಲ್ಲೇ ಇದ್ದಾರೆ ಅಂತ. ಆಯ್ತಮ್ಮ ಮಾಡ್ಕೊಡ್ತೀವಿ ಅಂತ ಹೇಳಿದ್ವಿ. ಎಷ್ಟು ಸಿಂಪಲ್ ಆಗಿ ಮಾಡ್ಕೊಟ್ವಿ ಸರ್ ಅವ್ರಿಗೆ. ಅಂದ್ರೆ ಇಷ್ಟೆಲ್ಲ ಕೆಲ್ಸಗಳಿಗೆ ಯಾರಾದ್ರೂ ಅನ್ಕೋಬೇಕು ಇವರು ಇನ್ನೆಷ್ಟು ಹಣ ತಗೊಂಡಿರ್ಬೇಕಂತ. ಅದು ಹಣದ ಬಗ್ಗೆ ಮಾತಾಡೋದೇ ಬೇಡ, ಅವ್ರು ಕೇಳ್ಬೇಕಾಗಿತ್ತು. ನೀವೇ ಅವರೇ ಹೇಳ್ತಾ ಇದ್ರು ಅವ್ರು ಕೊಟ್ಟಿರೋ ಹಣ ಎಷ್ಟು ಅಂತ. ಬರೀ ತುಂಬಾ ಕಮ್ಮಿ ಹಣದಲ್ಲಿ ಅವ್ರಿಗೂ ಸಾರ್ಗೆ ಫೋಟೋ ತಗೊಂಡ್ವಿ, ಅವ್ರದ್ದು ನೇಮ್ ತಗೊಂಡ್ವಿ, ಅಡ್ರೆಸ್ ತಗೊಂಡ್ವಿ. ನಾವು ಏನ್ ಮಾಡ್ಬೇಕು ಅದನ್ನ ನಾವು ಇಲ್ಲೇ ಪೂಜೆ ಮಾಡಿದ್ವಿ, ಐಟಮ್ ಎಲ್ಲ ಕಳ್ಸಿಕೊಟ್ವಿ ಮನೆಗೆ. ತುಂಬಾ ಚೆನ್ನಾಗಿ ಆಗ್ಬಿಟ್ರು. ಒಂದ್ 2-3 ತಿಂಗಳಾದ್ಮೇಲೆ ಮೇಡಮ್ ಅವರೇ ಫೋನ್ ಮಾಡಿದ್ರು, ನಮ್ಮ ಯಜಮಾನ್ರು ಸರಿ ಹೋಗ್ಬಿಟ್ರು ಸರ್, ಚೆನ್ನಾಗಿ ನಡೀತಾ ಇದಾರೆ ಅಂತ. ನಮ್ಗೆ ಆಶ್ಚರ್ಯ. ಬೆಡ್ ರಿಟರ್ನ್ ಆಗಿರೋರು ಎದ್ದು ಓಡಾಡ್ಬಿಟ್ರಲ್ಲ, ಎದ್ದು ಓಡಾಡ್ತಾ ಇದಾರಲ್ಲ, ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಾ ಇದ್ರಲ್ಲ. ಹಾಸ್ಪಿಟ್ಲಲ್ಲಿ ಆಗ್ಲಿಲ್ಲ, 10 ಹಾಸ್ಪಿಟ್ಲ್ ಸುತ್ತಿದ್ದಾರೆ. ದಿನ ಫಿಸಿಯೋಥೆರಪಿ, ಅವ್ರು ಮನೆಗೆ ಬಂದು ಫಿಸಿಯೋಥೆರಪಿ ಮಾಡ್ತಾ ಇದ್ರು, ಇವರು ಆಯಿಲ್ ಮಸಾಜ್ ಮಾಡ್ತಾ ಇದ್ರು ಕೈ ಕಾಲ್ಗೆ. ಹಾಸ್ಪಿಟ್ಲ್ಗಳಿಗೆ ಹೋಗ್ತಾ ಇದ್ರು, ಎಲ್ಲೂ ಒಳ್ಳೇದಾಗಿರ್ಲಿಲ್ಲ ಅವ್ರಿಗೆ. ನಾವು ಪೂಜೆ ಮಾಡಿ ಒಳ್ಳೇದಾಯ್ತು ಅವ್ರಿಗೆ. ಈಗ ಅವ್ರಿಗೆ ಸ್ಟ್ರೋಕ್ ಆಗಿತ್ತು ಅಂತ ಕಾಣೋದೇ ಇಲ್ಲ, ಕಾಣೋದೇ ಇಲ್ಲ. ಚೆನ್ನಾಗಿ ಡ್ಯೂಟಿಗೆಲ್ಲ ಹೋಗ್ತಾ ಇದ್ದಾರೆ. 2 ವರ್ಷ ಮಲಗಿದ್ದ ಪೇಷಂಟ್ ಎದ್ದು ಓಡಾಡ್ತಾ ಇದ್ದಾರೆ. ಹಂಗಂತ ತುಂಬಾ ಏಜ್ ಆಗಿರೋರ್ಗೆ ನಾವು ಮಾಡಕ್ಕಾಗಲ್ಲ. ತುಂಬಾ ಜನ ನಮ್ಮ ವೀಕ್ಷಕರು ಅನ್ಕೋಬಹುದು, ಏಜ್ ಆಗಿರೋರ್ಗೆ ಇವಾಗ 60-70 ವರ್ಷ ಆಗೋಗ್ಬಿಟ್ಟಿರುತ್ತೆ, 80 ವರ್ಷ ಆಗಿರುತ್ತೆ. ಕೆಲವರು ಈ ರಿಸಲ್ಟ್ ನೋಡ್ಬಿಟ್ಟು ತುಂಬಾ ಜನ ಫೋನ್ ಮಾಡ್ಬೋದು. ಆಗೋದನ್ನ ಮಾಡ್ಕೊಡ್ತೀವಿ, 100% ಮಾಡ್ಕೊಡ್ತೀವಿ, ಪ್ರಯತ್ನ ಪಡೋಣ. ಬಟ್ ನಿಮ್ ಕಡೆಯಿಂದ ನಾವು ಮಾಡೋದಕ್ಕೆ ನಾವು ಶತಸಿದ್ಧವಾಗಿ ನಿಂತ್ಬಿಟ್ಟಿದೀವಿ. ಏನೇ ಇದ್ರು ಕೆಲಸ ಮಾಡ್ಕೊಡ್ತೀವಿ. ಬಟ್ ಕೆಲವೊಂದು ವಯಸ್ಸಾಗಿರೋರ್ನ ಅತಿ ಹೆಚ್ಚಿಗೆ 90 ವರ್ಷ ಆಗಿರುತ್ತೆ ಸರ್, ಬಾಡಿ ತುಂಬಾ ಡಲ್, ತುಂಬಾ ವೀಕ್ ಆಗ್ಬಿಟ್ಟಿರ್ತಾರೆ. ಕೆಲವ್ರಿಗೆ ಸ್ಟ್ರೋಕ್ ಅಲ್ಲಿ ನಾನಾ ವಿಧಗಳು ಸ್ಟ್ರೋಕ್ ಇದೆ. ಬ್ರೈನ್ ಸ್ಟ್ರೋಕ್ ಹೊಡೆದ್ರೆ ಯಾರು ಏನು ಮಾಡಕ್ಕಾಗಲ್ಲ. ಅಂತವ್ರಿಗೆಲ್ಲ ಮಾಡ್ಕೊಡಿ ಅಂದಾಗ ನಾವೇನ್ ಮಾಡೋದು? ಪ್ರಯತ್ನ ಪಡೋಣ. ಹೌದು, ಪ್ರಯತ್ನ ಪಡೋಣ ಏನ್ ಬೇಕಾದ್ರೂ. ಬಟ್ ಎಲ್ಲ ಇದೇ ತರ ಮಿರಕಲ್ ಆಗುತ್ತೆ ಅನ್ನೋ ತರ ಇಲ್ಲ. ಯಾವ್ದೋ ಒಂದು ಆಗ್ಬೋದು, ಯಾವ್ದೋ ಒಂದಲ್ಲ. ಏಜ್ ಅಲ್ಲಿ ಇರೋರು ಯಾರೇ ಇದ್ರೂ ಆಗುತ್ತೆ ಸರ್. ತುಂಬಾ ಅತಿ ಹೆಚ್ಚು ಈಗ ನೋಡಿ 2 ವರ್ಷ ತುಂಬಾ 99% ಕೈ ಕಾಲ ಬಿದ್ದೋಗಿದೆ ಅಂದಾಗ ನಮ್ಮ ಪ್ರಯತ್ನ ನಾವು ಪಡ್ತೀವಿ ಸರ್. ಸರ್ ನನ್ನ ಎಲ್ಲಾ ಕೆಲ್ಸನೂ ಆಗುತ್ತೆ ಅಂತಾನೆ ಯಾರು ರಿಸಲ್ಟ್ ಕೊಡಕ್ ಆಗಲ್ಲ. ನನ್ ಪ್ರಯತ್ನ ನಾನು ಮಾಡ್ತೀನಿ, ಏನೇ ಕೆಲಸ ಇರ್ಲಿ ನಾನು ಪ್ರಯತ್ನ ಮಾಡ್ತೀನಿ. ಬಟ್ ಕಣ್ಮುಂದೆ 100% ರಿಸಲ್ಟ್ ಸಿಗುತ್ತೆ. ಬಟ್ ನಾವ್ ಯಾರಿಗೂ 100% ಅಂತ ಹೇಳ್ಕೊಳಕ್ ಆಗಲ್ಲ. ಯಾರು ಸರ್ ನಂಬರ್ 1? ಇಡೀ ಪ್ರಪಂಚದಲ್ಲಿ ಯಾರು ಸರ್ ನಂಬರ್ 1 ಅಂತ ತೋರಿಸಿ ಸರ್. ನನಗೂ ಕಣ್ಮುಂದೆ ರಿಸಲ್ಟ್ ಸಿಕ್ಕಿರೋದು ಅವರೇ ಹೇಳಿದ್ದಾರೆ. ಇವತ್ತಿನ ಕಾಲದಲ್ಲಿ ಮಕ್ಕಳಿಗೆ ಬುದ್ಧಿ ಕಲ್ಸಕ್ ಯಾರ ಕೈಲಾಗುತ್ತೆ ಸರ್? ತಂದೆ ತಾಯಿ ಮಾತೇ ಕೇಳಲ್ಲ ಅವರು. ಅಂತದ್ರಲ್ಲಿ ನಾವು ಪೂಜೆ ಪುನಸ್ಕಾರಗಳಿಂದ ನಾವು ತಾಯ್ತಾ ಕೊಟ್ಟು ಅವ್ರಿಗೆ ಪರಿಹಾರ ಕೊಟ್ಟು ಒಂದ್ 2-3 ತಿಂಗಳಲ್ಲಿ ರಿಸಲ್ಟ್ ಸಿಕ್ಕಿ ಅವ್ರ ಕೆಲ್ಸಗಳು ಅವ್ರು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಮನೇಲಿ ತುಂಬಾ ನೆಮ್ಮದಿಯಾಗಿದ್ದಾರೆ. ಒಂದು ತಂದೆ ತಾಯಿಗೆ ಬೇಕಾಗಿರೋದೇ ಅವ್ರ ಮಕ್ಳು ಚೆನ್ನಾಗಿರ್ಬೇಕು ಅಂತ. ಅವರೇ ವಿರುದ್ಧವಾಗ್ಬಿಟ್ರೆ ಯಾರು ಸರ್ ನೋಡ್ಕೊಳ್ತಾರೆ? ಏನೆಲ್ಲ ಐಟಮ್ಸ್ ಕೊಟ್ಟಿದ್ದೀರಾ ಅವ್ರ ಮನೆಗೆ?
ಸರ್ ಅದೆಲ್ಲ ನಮ್ದು ಗಿಡಮೂಲಿಕೆಗಳಿರುತ್ತೆ, ಕೆಲವೊಂದು ತಾಯ್ತಾಗಳಿರುತ್ತೆ, ಅವೆಲ್ಲ ನಾವು ಇಲ್ಲಿ ನಮ್ಮ ಸ್ನಾನ ಮಾಡಕ್ಕೆ ಒಂದು ಪುಡಿ ಏನೋ ಕೊಟ್ಟರು ಅಂತ ಹೇಳಿ. ನೆಗೆಟಿವ್ ಪೌಡ್ರು ಅವರು ತುಂಬಾ ನೆಗೆಟಿವ್ ಇದ್ರೆ ಫಸ್ಟ್ ಕೊಡೋದೇ ನೆಗೆಟಿವ್ ಪೌಡ್ರು ಸುಮ್ಮನೆ ಕೊಡೋದಿಲ್ಲ, ಅದು ಯಾರ ಕೇಳಿದ್ರು ಕೊಡೋದಿಲ್ಲ. ನಮ್ಮ ಹತ್ರ ಪೂಜೆ ಪುನಸ್ಕಾರಗಳು ಮಾಡ್ಕೊಂಡು ಅವ್ರಿಗೆ ಏನೇ ಸಮಸ್ಯೆಗಳಿದ್ದು ಅವ್ರಿಗೆ ಕೊಡಬೇಕು ಅನ್ಸಿದ್ರೆ ಮಾತ್ರನೇ ಕೊಡ್ತೀವಿ. ಈಗ ಅವ್ರಿಗೆ ನೆಗೆಟಿವ್ ಎನರ್ಜಿ, ಈ ಥರ ಹೆಲ್ತ್ ಇಶ್ಯೂಸು, ಈ ಥರ ಎಲ್ಲ ಏನಾದರೂ ತೊಂದರೆಗಳಿದ್ದಾಗ ನಾವು ಅದಕ್ಕೆ ಪೂಜೆ ಮಾಡಿ ತಾಯ್ತ ಕೊಟ್ಟು ಅದಕ್ಕೆ ಇದು ಕೊಡ್ತೀವಿ, ನೆಗೆಟಿವ್ ಪೌಡ್ರು ಮತ್ತೆ ಬೇಕಾಗಿದ್ದ ಐಟಮ್ಸ್ ಎಲ್ಲ ಕಳ್ಸಿಕೊಟ್ಟು ಅದಕ್ಕೆ ಪರಿಹಾರಗಳು ಕೊಡ್ತೀವಿ. ಮೇಡಮ್ ಹೇಳಿದ್ರು ಒಂದು ಮಾತು, ಏನು ಹೇಳಿದ್ರು, ಅವ್ರು ಕೊಡೋ ಪರಿಹಾರಗಳು 100% ಮಾಡ್ಕೊಂಡ್ರೇನೆ ರಿಸಲ್ಟ್ ಸಿಗುತ್ತೆ, ಇಲ್ಲಾಂದ್ರೆ ಸಿಗಲ್ಲ ಅಂತ. ಎಲ್ಲ ಮಾಡ್ಕೊಂಡಿರೋದಕ್ಕೆ ಅವ್ರಿಗೆ ಒಳ್ಳೇದಾಗಿದೆ. ತುಂಬಾ ಜನ ನಮ್ಮ ವೀಕ್ಷಕರು ಅರ್ಧಂಬರ್ಧ ಮಾಡಿದೀವಿ, ಇನ್ನೂ ಮಾಡ್ಬೇಕು ಅಂತ ಇರ್ತಾರೆ. ನಾವು ಕೊಡೋದು ತುಂಬಾ ಸಿಂಪಲ್ ಆಗಿರುತ್ತೆ, ಬಟ್ ಅದು ಅವ್ರಿಗೆ ತುಂಬಾ ಓವರ್ ಆಗಿ ಕಾಣ್ಬಹುದು. ಟೈಮ್ ಕೊಡ್ಬೇಕು, ಅದಕ್ಕೋಸ್ಕರ ಪೂಜೆ ಮಾಡಿ ನಾನು ಏನ್ ತಾಯ್ತ ಕೊಡ್ತೀನಿ ಅದು ಆ ಪರಿಹಾರ ತುಂಬಾ ಸಿಂಪಲ್ ಆಗಿರುತ್ತೆ. ನಾನು ಜ್ಯೋತಿಷ್ಯ ಜಾತಕ ಹೇಳ್ದಾಗ ಅದಕ್ಕೊಂದ್ ಸ್ವಲ್ಪ ಪರಿಹಾರ ಜಾಸ್ತಿ ಕೊಡ್ತೀನಿ. ಇದ್ರಲ್ಲಿ ಒಂದು ಏನಂತಂದ್ರೆ, ನನ್ನ ಹತ್ರ ಜ್ಯೋತಿಷ್ಯ ಕೇಳಿದ್ಮೇಲೆ ಅದನ್ನ 6 ತಿಂಗಳಿಗೆ 3 ತಿಂಗಳಿಗೆ ವರ್ಷಕ್ಕೊಂದ್ಸತಿ ರಿಪೀಟ್ ಮಾಡ್ಕೊಂಡ್ರೆ ಬೇರೆ ಯಾವ ಜ್ಯೋತಿಷಿನೂ ಬೇಕಾಗಲ್ಲ. ನನಗ್ ಗೊತ್ತಿರುತ್ತೆ ಅದನ್ನ ಏನ್ ಪರಿಹಾರ ಇರುತ್ತೆ ಅದೇ ಪರಿಹಾರ, ನಾನು ಏನ್ ಪರಿಹಾರ ಕೊಟ್ಟಿರ್ತೀನಿ ಅದನ್ನ ರಿಪೀಟ್ ಮಾಡ್ಕೊಂಡ್ರೆ ಸಾಕು, ಒಳ್ಳೇದಾಗ್ಬಿಡುತ್ತೆ. ಯಾಕಂದ್ರೆ ತುಂಬಾ ಜನ ನಮ್ಮ ಅವ್ರವ್ರ ಜ್ಞಾನಕ್ಕೆ ಅವ್ರವ್ರು ಹೇಳ್ತಾ ಇರ್ತಾರೆ. ಒಂದು ಕೆಲವ್ರ ಹತ್ರ ಹೋದಾಗ 4 ಮಾತು ಹೇಳಿ ಕಳಿಸ್ತಾರೆ, ಕೆಲವ್ರು 10 ಮಾತು ಹೇಳಿ ಕಳಿಸ್ತಾರೆ. ನಾನು ಬರೋದೆಲ್ಲ ಹೇಳ್ಬಿಡ್ತೀನಿ, ಯಾಕಂದ್ರೆ ಒಳ್ಳೇದಾಗ್ಬೇಕು. ಪಾಪ ಕಷ್ಟಕ್ಕೆ ಸಿಕ್ಕಾಕೊಂಡಿರ್ತಾರೆ. ಅದನ್ನೇ ನಾನು ಏನ್ ಹೇಳ್ತೀನಿ ಅಂದ್ರೆ, ನಮ್ಮ ವೀಕ್ಷಕರಿಗೆ ನಾನು ಕೊಡೋ ಪರಿಹಾರಗಳನ್ನ ರಿಪೀಟ್ ಮಾಡ್ಕೊಂಡ್ಲಿ, ಚಾಚು ತಪ್ಪದೆ ಮಾಡ್ಕೊಂಡ್ಲಿ, ಬೇರೆ ಯಾವ ಜ್ಯೋತಿಷಿನೂ ಬೇಕಾಗಲ್ಲ ಅವ್ರಿಗೆ. ನನ್ನ ಹತ್ರನೂ ಬರೋ ಅವಶ್ಯಕತೆನೂ ಇರಲ್ಲ. ನೆಕ್ಸ್ಟ್ ನಿಜ ಹೇಳ್ತಾ ಇದ್ದೀನಿ ಸರ್, ಯಾಕಂದ್ರೆ ನಾನು 1000 ಜನನ ನೋಡಿದ್ದೀನಿ. ಪರಿಹಾರ ಮಾಡ್ಕೊಂಡಿರೋರ್ಗೆ 100% ರಿಸಲ್ಟ್ ಸಿಕ್ಕಿದೆ. ಮಾಡ್ಕೊಂಡ್ಲಿ, ಅವ್ರ ಕಣ್ಮುಂದೆ ಸಿಗುತ್ತೆ. 1 ತಿಂಗಳು ಲೇಟ್ ಆಗ್ಬೋದು, ಬಟ್ ಪಕ್ಕ ಒಳ್ಳೇದಾಗುತ್ತೆ. ಸೊ ವೀಕ್ಷಕರೇ, ಯಾಕಂದರೆ ಸ್ಟ್ರೋಕ್ ಸಾಮಾನ್ಯವಾಗಿ ಕಷ್ಟ, ಜಲ್ದಿ ರಿಕವರಿ ಆಗೋದು. ಯಾಕಂದರೆ ಬಾಡಿಯಲ್ಲಿ ನರಗಳೆಲ್ಲ ಸ್ವಲ್ಪ ಆಲ್ರೆಡಿ ಎಳೆದ್ಬಿಟ್ಟಿರುತ್ತೆ. ಬಟ್ ಈ ಒಂದು ಸ್ಟ್ರೋಕಲ್ಲಿ ನೆಗೆಟಿವ್ ಎಫೆಕ್ಟ್ ಆಗಿ ಯಾವುದಾದ್ರೂ ಆತ್ಮಗಳಿಂದನೋ ಇಲ್ಲ ಪ್ರಯೋಗಗಳಿಂದನೋ ಈ ಥರ ಸ್ಟ್ರೋಕ್ ಆಗಿದ್ದರೆ 100% ಈ ಪರಿಹಾರಗಳಲ್ಲಿ ಅದು ಕ್ಲಿಯರ್ ಆಗಿಬಿಡುತ್ತೆ. ಅದು ಬಿಟ್ಟು ಫಿಸಿಕಲಿ ವೀಕ್ ಆಗಿ ನರಗಳು ಎಳೆದು ಏಜ್ ಆಗಿ ಹಿಂಗೇನಾನ ಆಗಿದ್ದಾಗ ಅವು ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ನೆಗೆಟಿವಿಂದನೂ ಕೂಡ ಸ್ಟ್ರೋಕ್ ಆಗ್ತವೆ. ಯಾಕಂದರೆ ರಮೇಶ್ ಅವ್ರು ಕೊಟ್ಟಿರೋದು ಒಂದು ಪರಿಹಾರದ ಕೇಸ್ ಇದು. ಬಟ್ ಇದೇ ಥರ ಬೇರೆಯವರು ನಮ್ಮಲ್ಲಿ ಈ ಕೇಸ್ಗಳು ಕೊಟ್ಟಿದ್ದಾರೆ. ಯಾಕಂದರೆ ಸ್ಟ್ರೋಕ್ ಆಗಿರೋ ಕೇಸ್ಗಳು ರಿಕವರಿ ಆಗೈತೆ. ಅದು ಹೆಂಗಾಗುತ್ತೆ ಅಂದರೆ 100% ಯಾವುದೋ ನೆಗೆಟಿವ್ ಆತ್ಮದ್ದೋ ಇಲ್ಲ ಪ್ರಯೋಗದ್ದೋ ಅವು ಎಫೆಕ್ಟ್ ಮಾಡಿರ್ತವೆ. ಆ ಎಫೆಕ್ಟ್ ಅಲ್ಲಿಂದ ನೆಗೆಟಿವ್ ರಿಮೂವ್ ಆಗಿದ ಕೂಡಲೇ ಇವರು ರಿಕವರಿ ಆಗಿಬಿಡ್ತಾರೆ. ಸೊ ಈ ಥರದ ಕೇಸುಗಳು ನನಗೂ ಇದು ಕೆಲವೊಂದು ಕೇಸುಗಳು ಅಟೆಂಡ್ ಮಾಡಿ ಅದರ ಬಗ್ಗೆ ಮಾತಾಡಿದಾಗಲೇ ಇದು ಓಕೆ, ಇದು ಈ ಥರ ಆಗ್ತಾ ಇದೆ ಅಂತ ಗೊತ್ತಾಗಿದ್ದು. ಹಾಗಾಗಿ ಈ ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀನಿ. ಅವರು ಹೇಳ್ತಾ ಇರೋದು ತುಂಬ ಏಜ್ ಆಗಿ ಫಿಸಿಕಲಿ ಡ್ಯಾಮೇಜ್ ಆಗಿ ಏನಾದರೂ ತೊಂದರೆ ಇದ್ದರೆ ಅವು ಸ್ವಲ್ಪ ನಮಗೂ ಕಷ್ಟ ಆಗುತ್ತೆ, ಬಟ್ ಆದರೂ ಪ್ರಯತ್ನ ಪಡ್ತೀವಿ ಅಂತ. ಸೊ ಈ ಒಂದು ವಿಚಾರ ಇವ್ರ ಕುಟುಂಬದಲ್ಲಿ ಸಾಕಷ್ಟು ಸಮಸ್ಯೆಗಳಲ್ಲಿ ಇದ್ದವರು. ಸೊ ಈ ಒಂದು ರಮೇಶ್ ಅವರು ಕೊಟ್ಟಿರೋ ಪರಿಹಾರದಿಂದ ತುಂಬ ಚೆನ್ನಾಗೈತೆ, ಕುಟುಂಬ ಸರಿ ಹೋಗೈತೆ. ಮಕ್ಕಳು ಮಾತು ಕೇಳ್ತಾ ಇರಲಿಲ್ಲ, ಮಚ್ಚಿಗೆತ್ಕೊಂಡು ನಿಂತ್ಕೊಂಡವರು, ಹಿಂಗೆಲ್ಲ ಒಂದಷ್ಟು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿತ್ತು ಕುಟುಂಬ. ತಂದೆ ಬಂದು ಬಿದ್ದೋಗಿದ್ದರು. ಇನ್ನು ಇವರು ಹೆಂಡ್ತಿ ಯಾವ ಥರ ಅವ್ರನ್ನ ಹ್ಯಾಂಡಲ್ ಮಾಡಬೇಕು, ಕುಟುಂಬನ ಹೆಂಗೆ ಸಾಗಿಸ್ಬೇಕು, ಇವೆಲ್ಲ ಕಷ್ಟ ಕಾಣಿಸ್ತಾ ಇತ್ತು. ಬಟ್ ಏನೋ ಒಂದು ರೀತಿ ಒಳ್ಳೆಯದಾಗೈತೆ. ಈ ಒಂದು ವಿಚಾರನ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀವಿ. ಈ ಥರದ ಸಮಸ್ಯೆಗಳಲ್ಲಿರೋರಿಗೆ ಇದು ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ರಮೇಶ್ ಅವ್ರನ್ನ ಯಾರಾದರೂ ಈ ಥರದ ತೊಂದರೆಯಲ್ಲಿರೋರು ಸಂಪರ್ಕ ಮಾಡಿ. ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ.